ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಈರುಳ್ಳಿ ಹೂವು ಮತ್ತು ಬಟಾಣಿ ಹಾಕಿ ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಎಳೆಯದಾಗಿರೋಂಥ ಈರುಳ್ಳಿ ಹೂವನ್ನ ತಗೊಳ್ಳಿ. ಒಂದು ಅರ್ಧ ಬೌಲ್ ಬಟಾಣಿ, ಅರ್ಧ ಬೌಲಷ್ಟು ತೆಂಗಿನಕಾಯಿ, ಒಂದು ಪೀಸ್ ಶುಂಠಿ, ಒಂದೆರಡು ಏಲಕ್ಕಿ, ಒಂದು ಪೀಸ್ ಚಕ್ಕೆ, ಜೀರಿಗೆ ಮತ್ತು ಒಂದು ಟೊಮೊಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಡಲೆ, ಇಷ್ಟೊಂದು ತಗೊಳ್ಳೋಣ. ನಂತರ ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಅದಕ್ಕೆ, ಮತ್ತು ಶುಂಠಿ, ಜೀರಿಗೆ, 2 ಏಲಕ್ಕಿ, ಒಂದು ಚಕ್ಕೆ, ಒಂದು ಪೀಸ್ ಚಕ್ಕೆ ಹಾಕಿ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ, ಸ್ವಲ್ಪ ನೀರು ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಂತರ ಒಗ್ಗರಣೆಗಿಡೋಣ. ಈ ಬಾಣಲಿ ಕಾಯಕ್ಕಿಡಿ. ಸ್ವಲ್ಪ ಎಣ್ಣೆ ಹಾಕಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ನಂತರ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕಿ. ತುಂಬಾ ಈಸಿ, ಬೇಗನೆ ಮಾಡ್ಕೊಬೋದು, 10 ನಿಮಿಷಕ್ಕೆ ಮಾಡ್ಕೊಬೋದು. ಮತ್ತು ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಒಂದು ಟೊಮ್ಯಾಟೊ ಹಾಕಿ ಒಂದು 10 ನಿಮಿಷಕ್ಕೆ ಗೊಜ್ಜು ರೆಡಿ ಮಾಡ್ಬೋದು ಕಣ್ರಿ. ನೀವು ಈ ಥರ ಫ್ರೈ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲನೂ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಅದು ಆಗುತ್ತೆ. ಈರುಳ್ಳಿ ಎಳೆದಾಗಿದ್ದರೆ ತುಂಬಾ ಒಗ್ಗರಣೆಯಲ್ಲೇ ಬೇಯಿಸ್ಕೊಬೋದು, ಫ್ರೈಯಲ್ಲೇ. ನೋಡಿ, ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ, ಇಲ್ಲಾಂದರೆ ಒಣ ಬಟಾಣಿನೇ ರಾತ್ರಿ ನೆನೆ ಹಾಕಿ ಮಾಡ್ಕೊಬೋದು. ಆಮೇಲೆ ಈ ಥರ ಕಟ್ ಮಾಡಿರೋಂಥ ಈರುಳ್ಳಿ ಹೂವು ಸೀಸನಲ್ಲಿ ಈ ಥರ ಗ್ರೇವಿನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹೂವಲ್ಲಿ ಬಜ್ಜಿನೂ ಮಾಡ್ಬೋದು. ನೋಡಿ, ಈ ಥರ ಫ್ರೈ ಮಾಡಿ. ನಿಮ್ಗೆ ಇಷ್ಟೊಂದು ಫ್ರೈ ಮಾಡಿ ಟೈಮ್ ಇಲ್ಲ ಅಂದರೆ ಒಂದು ವಿಷಲ್ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಟ್ರು ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನೂ ಹಾಕಿ ನೋಡಿ, ನಾನು ಒಂದು 10 ನಿಮಿಷ 15 ನಿಮಿಷ ಬೇಯಿಸಿರ್ತೀನಿ. ಈ ಥರ ಸ್ವಲ್ಪ ತಡ ಹತ್ತದಂಗೆ ಸ್ವಲ್ಪ ಥರನೇ ಇರಬೇಕು. ನೀರೇನು ಹಾಕೋದು ಬೇಡ, ಈರುಳ್ಳಿ ಹೂವು ತೊಳೆದಿರ್ತೀವಲ್ಲ ಅದೇ ನೀರಲ್ಲಿ ಬೇಯುತ್ತೆ. ನಂತರ ಇನ್ನೊಂದು 5 ನಿಮಿಷ ಹಾಗೆ ಬೇಯಿಸಿ, ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಹಾಕ್ತೀನಿ. ನಿಮಗೆ ಮಸಾಲೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ರುಬ್ಕೊಳ್ಳಿ. ನನಗೆ ಈರುಳ್ಳಿ ಹೂವು ಸ್ವಲ್ಪ ಕ್ರಂಚಿ ಥರ ಸಿಗಬೇಕು ಅಂಥೇಳಿ ಈ ಥರ ಮಾಡ್ಕೊಂಡಿರ್ತೀನಿ. ಅಂದರೆ ಇದು ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಬೇಗ ಅರ್ಜೆಂಟಿಗೆ ಬೇಕು ಅಂದರೆ ಮಾಡ್ಕೊಬೋದು, ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಬೋದು ಇದನ್ನು. ನೋಡಿ, ಮಸಾಲೆ ಹಾಕ್ಬಿಟ್ಟು ಹಿಂಗೆ ತಿರುವಿ ಚೆನ್ನಾಗಿ ಅದನ್ನು ಅಷ್ಟೇ ಒಂದು 5 ನಿಮಿಷ 10 ನಿಮಿಷ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಸಾಕಷ್ಟೆ. ಅಂದ್ರೆ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ. ಉಪ್ಪು ಹಾಕ್ಬಿಟ್ಟು ತಿರುವಿ ಹಂಗೆ ನೋಡಿ, ಅದಕ್ಕೆ ಬಂದರೆ ಸಾಕು. ನಿಮಗೆ ಸ್ವಲ್ಪ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ. ಸ್ವಲ್ಪ ನೀರು ಜಾಸ್ತಿ ಬೇಕು ಅಂದರೆ ನೀರು, ತೆಳು ಬೇಕು ಅಂದರೆ ನೀರು ಜಾಸ್ತಿ ಹಾಕಲಿ, ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ. ನೋಡಿ, ರೆಡಿ ಆಯಿತು ಸ್ಪ್ರಿಂಗ್ ಆನಿಯನ್ ಮಟರ್ ಪನ್ನೀರ್ ಮಟರ್ ಗ್ರೇವಿ, ಈರುಳ್ಳಿ ಹೂವಿನ ಗೊಜ್ಜು.